ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ನೋಡಿದ್ರ ಓಪನಿಂಗ್ ಅಲ್ಲಿ ಪಾಸಿಟಿವ್ ಓಪನ್ ಆಯ್ತು. ಅದಾದ್ಮೇಲೆ ಮಧ್ಯಾಹ್ನದವರೆಗೂ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು, ಸೆಕೆಂಡ್ ಹಾಫ್ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಆ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಓವರ್ ನೈಟ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಬಿಲೋ $90 ಪರ್ ಬ್ಯಾರಲ್ಗೆ ಫಾಲ್ ಆಗಿದೆ. ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಾ ಇದೆ ಅಂದ್ರೆ ಅದು ನಮ್ಮ ಇಂಡಿಯಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ನಾವು 85% ಕ್ರೂಡ್ ಆಯಿಲ್ ನ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂತೀವಿ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗೋದು ಅದು ನಮ್ಮ ಇಂಡಿಯಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದ ಓಪನಿಂಗ್ ಅಲ್ಲಿ ನೋಡಿದ್ರೆ ತುಂಬಾನೇ ಪಾಸಿಟಿವ್ ಓಪನ್ ಆಯ್ತು. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಒಂದ್ಸಲ ಓವರ್ ನೈಟ್ ಅಲ್ಲಿ US ಮಾರ್ಕೆಟ್ಸ್ ಯಾವ ತರ ರಿಯಾಕ್ಟ್ ಆಗಿದೆ ಅಂತ ತಿಳ್ಕೊಂಡ್ರೆ ಅವಾಗ ನಮ್ಗೆ ಇನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಒಂದ್ಸಲ ಈ ಇಮೇಜ್ ನೋಡಿ, US ನ ನ್ಯಾಸ್ಡಾಕ್ ಇಂಡೆಕ್ಸ್ ಇದು ಓಪನಿಂಗ್ ಅಲ್ಲಿ ನೋಡಿದ್ರೆ ಪಾಸಿಟಿವ್ ಗೆ ಓಪನ್ ಆಯ್ತು. ಆದ್ರೆ ನಿನ್ನೆ ರಾತ್ರಿ ಕಂಪ್ಲೀಟ್ ಆಗಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡಿದ್ದಾರೆ. ಅದರಿಂದ ನ್ಯಾಸ್ಡಾಕ್ ಇಂಡೆಕ್ಸ್ ಆದ್ರೆ ಸುಮಾರು 3% ವರ್ಗು ಫಾಲ್ ಆಗಿತ್ತು. ಆದ್ರೆ ಕ್ಲೋಸಿಂಗ್ ಎಲ್ಲ ಸ್ವಲ್ಪ ರಿಕವರ್ ಆಗಿ ಎಬೋವ್ 1% ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಇವತ್ತು ಸಾಯಂಕಾಲ 6 ಗಂಟೆಗೆ US ನ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್, ಈಗ ಇನ್ಫ್ಲೇಷನ್ ಡೇಟಾ ಏನಕ್ಕೆ ಈ ತರ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಎಲ್ಲ ಸೋಮವಾರ ಮಾರ್ಕೆಟ್ ನ್ಯೂಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇನ್ಫ್ಲೇಷನ್ ಡೇಟಾ ಪಾಸಿಟಿವ್ ಆಗಿ ಬಂದ್ರೆ ಏನಾಗ್ಬೋದು, ನೆಗೆಟಿವ್ ಆಗಿ ಬಂದ್ರೆ ಏನಾಗ್ಬೋದು, ಅದರಿಂದ US ಮಾರ್ಕೆಟ್ಸ್ ಯಾವ ತರ ಇಂಪ್ಯಾಕ್ಟ್ ಆದ್ರೆ ಅದ್ರ ಇಂಪ್ಯಾಕ್ಟ್ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಮೇಲೆ ಯಾವ ತರ ಇರುತ್ತೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದ್ರ ಜೊತೆಗೆ ಒಂದ್ ವೇಳೆ US ಅಲ್ಲಿ ಇನ್ಫ್ಲೇಷನ್ ಡೇಟಾ ಏನಾದ್ರು ಜಾಸ್ತಿ ಬಂತು ಅಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದನೇ ಓವರ್ ನೈಟ್ ಅಲ್ಲಿ ಗೋಲ್ಡ್ ಪ್ರೈಸಸ್ ಆದ್ರೆ ತುಂಬಾ ಫಾಲ್ ಆದ್ವು. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಿದ್ರು ಗೋಲ್ಡ್ ಅಂಡ್ ಸಿಲ್ವರ್ ನಿಯರ್ಲಿ 2% ವರ್ಗು ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಯಾರಾದ್ರೂ ಸೋಮವಾರ ಮಾರ್ಕೆಟ್ ನ್ಯೂಸ್ ನ ನೋಡಿಲ್ಲ ಅಂತ ಅಂದ್ರೆ ಜಸ್ಟ್ ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ರೀಸೆಂಟ್ ಆಗಿ US ಅಲ್ಲಿ ಜಾಬ್ಸ್ ಡೇಟಾ ತುಂಬಾನೇ ಪಾಸಿಟಿವ್ ಆಗಿ ಬಂದ್ವು. ಈಗ ಜಾಬ್ಸ್ ಡೇಟಾ ಪಾಸಿಟಿವ್ ಆಗಿ ಬಂದ್ರೆ ಅದು ಎಕಾನಮಿ ಪಾಸಿಟಿವ್ ಆಗಿದೆ ಅಂತಾನೆ ಅರ್ಥ. ಅದ್ರ ಜೊತೆಗೆ GDP ಡೇಟಾ ಕೂಡ ಸ್ಟ್ರಾಂಗ್ ಆಗಿ ಬಂದಿದೆ. ಆದ್ರೆ ಇನ್ಫ್ಲೇಷನ್ ಮಾತ್ರ ತುಂಬಾನೇ ಜಾಸ್ತಿ ಬಂದಿದೆ. ಲಾಸ್ಟ್ ಟೈಮ್ 3.8% ಇನ್ಫ್ಲೇಷನ್ ಡೇಟಾ ಬಂದಿತ್ತು. ಪ್ರೆಸೆಂಟ್ ಈ ಮೇ ಮಂತ್ ಅಲ್ಲಿ ನೋಡಿದ್ರೆ ಇನ್ಫ್ಲೇಷನ್ 4.2% ವರ್ಗು ಬರೋ ಚಾನ್ಸಸ್ ಇದೆ ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಇವತ್ತು ಇನ್ಫ್ಲೇಷನ್ ಡೇಟಾ ಏನಾದ್ರೂ ಎಬೋವ್ 4% ಬಂದ್ರೆ ಅದು ಮಾರ್ಕೆಟ್ಸ್ಗೆ ತುಂಬಾನೇ ನೆಗೆಟಿವ್ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ US ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈ ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಫೆಡ್ ಚೇರ್ಮನ್ ಅವರು ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅನ್ನೋ ಕಾರಣದಿಂದಾನೇ US ಮಾರ್ಕೆಟ್ಸ್ ಆದ್ರೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಆ ಕಾರಣದಿಂದ ಇವತ್ತು ಸಾಯಂಕಾಲ ಈ ಇನ್ಫ್ಲೇಷನ್ ಡೇಟಾ ಯಾವ ತರ ಬರುತ್ತೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ ಇವಾಗ ಹೇಳಿರೋ ಪ್ರಕಾರ ಇನ್ಫ್ಲೇಷನ್ ಡೇಟಾ ಏನಾದ್ರು ಎಬೋವ್ 4% ಬಂದ್ರೆ ಓವರ್ ನೈಟ್ ಅಲ್ಲಿ US ಮಾರ್ಕೆಟ್ಸ್ ಗೋಲ್ಡ್ ಅಂಡ್ ಸಿಲ್ವರ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಅದ್ರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಮೇಲೂ ತುಂಬಾನೇ ಇರುತ್ತೆ. ಒಂದ್ ವೇಳೆ ಇವಾಗ ಇನ್ಫ್ಲೇಷನ್ ಡೇಟಾ ಏನಾದ್ರು ಬಿಲೋ 4% ಅಥವಾ 3.5% ಏನಾದ್ರು ಬಂತು ಅಂದ್ರೆ ಅದು US ಮಾರ್ಕೆಟ್ಗೂ ಕೂಡ ಸ್ವಲ್ಪ ಪಾಸಿಟಿವ್ ಆಗುತ್ತೆ. ನೋಡೋಣ ಇವತ್ತು ರಾತ್ರಿ US ಮಾರ್ಕೆಟ್ಸ್ ಯಾವ ತರ ರಿಯಾಕ್ಟ್ ಆಗುತ್ತೆ ಇನ್ಫ್ಲೇಷನ್ ಡೇಟಾನ ನೋಡಿದ್ಮೇಲೆ ಅಂತ. ಒಂದ್ ವೇಳೆ ಓವರ್ ನೈಟ್ ಅಲ್ಲಿ US ಮಾರ್ಕೆಟ್ಸ್ ಏನಾದ್ರು ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು ಅಂದ್ರೆ ನಾಳೆ ನಮ್ಮ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಆಂಫಿ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ಅಂತೂ ಕಂಪ್ಲೀಟ್ ಆಗಿ ಡಿಸಪಾಯಿಂಟ್ ಮಾಡಿದೆ ಮಾರ್ಕೆಟ್ ನ. ಈಗ ಈ ಮಂತ್ ಆನ್ ಮಂತ್ ಬೇಸಿಸ್ ಅಲ್ಲಿ SIP ಇನ್ಫ್ಲೋಸ್ ಕೂಡ ಈ ಸಲ ಡ್ರಾಪ್ ಆಗಿದೆ. ಏಪ್ರಿಲ್ ಮಂತ್ ಅಲ್ಲಿ ಆದ್ರೆ SIP ಮುಖಾಂತರ ನಮ್ಮ ಮಾರ್ಕೆಟ್ ಒಳಗಡೆ ಸುಮಾರು 31,115 ಕೋಟಿ ಇನ್ಫ್ಲೋಸ್ ಬಂದಿದ್ರೆ, ಈ ಮೇ ಮಂತ್ ಅಲ್ಲಿ ಬರೀ 30,954 ಕೋಟಿ ಇನ್ಫ್ಲೋಸ್ ಬಂದಿದೆ ಅಷ್ಟೇ. ಈಗ SIP ಡೇಟಾ ನೋಡಿದ್ರೆ ಸ್ವಲ್ಪ ಫಾಲ್ ಆಗಿದೆ. ಆದ್ರೆ ಇನ್ನು ಮಿಕ್ಕಿರೋ ಎಲ್ಲಾ ಡೇಟಾ ನೋಡಿದ್ರೆ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಡ್ರಾಪ್ ಆಗಿದೆ. ಲಾರ್ಜ್ ಕ್ಯಾಪ್ ಇನ್ಫ್ಲೋಸ್ ಆದ್ರೆ ಸುಮಾರು 1,592 ಕೋಟಿ ಮಾತ್ರನೇ ಬಂದಿರೋದು, ಇದು ಕೂಡ ಡ್ರಾಪ್ ಆಗಿದೆ. ಮಿಡ್ ಕ್ಯಾಪ್ ಇನ್ಫ್ಲೋಸ್ ಡ್ರಾಪ್ ಆಗಿದೆ. ಸ್ಮಾಲ್ ಕ್ಯಾಪ್ ಇನ್ಫ್ಲೋಸ್ ಕೂಡ ಡ್ರಾಪ್ ಆಗಿದೆ. ಮತ್ತೆ ಸೆಕ್ಟೋರಿಯಲ್ ಅಥವಾ ಥಿಮ್ಯಾಟಿಕ್ ಫಂಡ್ಸ್ ನ ಇನ್ಫ್ಲೋಸ್ ಕೂಡ ಈ ಮೇ ಮಂತ್ ಅಲ್ಲಿ ಡ್ರಾಪ್ ಆಗಿದೆ. ಅದಾದ್ಮೇಲೆ ELSS ಫಂಡ್ಸ್ ಎಲ್ಲ ಆದ್ರೆ ಔಟ್ಫ್ಲೋಸ್ ಹೋಗಿದೆ. ಮತ್ತೆ ಟೋಟಲ್ AUM ಕೂಡ ಡ್ರಾಪ್ ಆಗಿದೆ. ಈಕ್ವಿಟಿ ಇನ್ಫ್ಲೋಸ್ ಆದ್ರೆ ತುಂಬಾನೇ ಡ್ರಾಪ್ ಆಗಿದೆ. ಲಾಸ್ಟ್ ಮಂತ್ ಅಲ್ಲಿ 38,000 crores ಈಕ್ವಿಟಿ ಮುಖಾಂತರ ಇನ್ಫ್ಲೋಸ್ ಬಂದಿದ್ರೆ, ಈ ಮೇ ಮಂತ್ ಅಲ್ಲಿ ಬರೀ 22,907 crores ಮಾತ್ರನೇ ಇನ್ಫ್ಲೋಸ್ ಬಂದಿರೋದು. ಅದ್ರ ಜೊತೆಗೆ ಲಾಸ್ಟ್ 1 year ಅಲ್ಲಿ ಫಸ್ಟ್ ಟೈಮ್ ಗೋಲ್ಡ್ ETFs ಅಲ್ಲೂ ಕೂಡ ಔಟ್ಫ್ಲೋಸ್ ಹೋಗಿದೆ. ಸುಮಾರು 775 ಕೋಟಿ ಔಟ್ಫ್ಲೋಸ್ ಹೋಗಿದೆ. ಮತ್ತೆ ಈ ಸಿಲ್ವರ್ ETFs ಅಲ್ಲಿ ನೋಡಿದ್ರೆ ಇನ್ಫ್ಲೋಸ್ ಬಂದಿದೆ. ಸುಮಾರು 2,133 ಕೋಟಿ ಇನ್ಫ್ಲೋಸ್ ಬಂದಿದೆ.
ಫ್ರೆಂಡ್ಸ್, ಈಗ ಈ ಮೇ ಮಂತಲ್ಲಂತೂ ತುಂಬಾನೇ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಇನ್ವೆಸ್ಟರ್ಸ್ ಆದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ಮಾರ್ಕೆಟ್ ಇಂದ ಸೆಲ್ ಮಾಡ್ತಾನೆ ಇದ್ದಾರೆ. ಅದರಿಂದನೇ ಈ ತರ ನಮ್ಮ ಮಾರ್ಕೆಟ್ ಒಳಗಡೆ ಇನ್ಫ್ಲೋಸ್ ಎಲ್ಲ ಈ ತರ ಕಮ್ಮಿ ಆಗಿರೋದು. ಫ್ರೆಂಡ್ಸ್, ಈಗ ಎಲ್ಲರಿಗೂ ಗೊತ್ತಿದೆ, ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಲಾಸ್ಟ್ 2 years ಇಂದ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಆದ್ರೆ ಬೆಟರ್ ಆಗಿ ಪರ್ಫಾರ್ಮ್ ಮಾಡೇ ಇಲ್ಲ. ಯಾಕಂದ್ರೆ ಒಂದಾದ್ಮೇಲೆ ಒಂದು ಇಶ್ಯೂಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಫೇಸ್ ಮಾಡ್ತಾನೆ ಇದೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಯಾವುದೇ ತರ ಪರ್ಫಾರ್ಮ್ ಮಾಡಿಲ್ಲ. ಯಾರಿಗಾದ್ರೂ ನೆನಪಿದ್ಯಾ, 2024 ಸೆಪ್ಟೆಂಬರ್ ಆ ಟೈಮಲ್ಲಿ ಆದ್ರೆ ನಮ್ಮ ಮಾರ್ಕೆಟ್ಸ್ ಆಲ್ ಟೈಮ್ ಹೈಸಲ್ಲಿ ಇದ್ವು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಆ ಟೈಮಲ್ಲಿ ನೋಡಿದ್ರೆ ಹೈಯರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಇದ್ವು ಅಂತ ಫಾಲ್ ಆದ್ವು. ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರ ಈ ಟ್ಯಾರಿಫ್ ಇಶ್ಯೂಸ್ ಕಾರಣದಿಂದ ಕೂಡ ನಮ್ಮ ಮಾರ್ಕೆಟ್ಸ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆದ್ವು. ಈಗ ಫೆಬ್ರವರಿ ಮಂತ್ ಅಲ್ಲಿ ಟ್ರೇಡ್ ಡೀಲ್ ಎಲ್ಲ ಕಂಪ್ಲೀಟ್ ಆಯ್ತು. ಆದ್ರೆ ಫೆಬ್ರವರಿ ಎಂಡ್ಗೆಲ್ಲ ಇರಾನ್ ಮತ್ತೆ US ಇಶ್ಯೂಸ್ ಶುರು ಆದ್ವು. ಅದರಿಂದನೂ ಕೂಡ ನಮ್ಮ ಮಾರ್ಕೆಟ್ಸ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದಾವೆ. ಈ ತರ ಮಲ್ಟಿಪಲ್ ಇಶ್ಯೂಸ್ ಇಂದ ನಮ್ಮ ಮಾರ್ಕೆಟ್ಸ್ ಆದ್ರೆ ಫಾಲ್ ಆಗ್ತಾನೆ ಇದೆ. ಆದ್ರೆ ಫ್ರೆಂಡ್ಸ್, ಈಗ ಒಂದು 15 years ಆಗಲಿ ಅಥವಾ 20-25 years ಇಂದ ನಮ್ಮ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರೋರ್ನ ಒಂದ್ಸಲ ಕೇಳಿ. ಮಾರ್ಕೆಟ್ಸ್ ಬಿಹೇವ್ ಮಾಡೋದೇ ಈ ತರ. 1-2 years ಯಾವುದೇ ತರ ರಿಟರ್ನ್ಸ್ ನ ಕೊಡಲ್ಲ. ಆದ್ರೆ ನೆಕ್ಸ್ಟ್ 1 or 2 years ಅಲ್ಲಿ ನಮ್ಮ ಮಾರ್ಕೆಟ್ಸ್ ಇನ್ನ ತುಂಬಾ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದ್ ತಿಂಗಳಲ್ಲಿ ನಮ್ಮ ಮಾರ್ಕೆಟ್ಸ್ ಸುಮಾರು 20 ದಿನ ಓಪನ್ ಅಲ್ಲಿ ಇರುತ್ತೆ. ಈ 20 ದಿನದಲ್ಲಿ ಪ್ರತಿದಿನ ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಗ್ರೋ ಆಗುತ್ತಾ ಅಂದ್ರೆ ಇಲ್ಲ. ಹಂಗಂತ ಪ್ರತಿದಿನ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಫಾಲ್ ಆಗುತ್ತಾ ಅಂದ್ರೆ ಇಲ್ಲ. ಒಂದಿನ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ, ಇನ್ನೊಂದ್ ದಿನ ನೆಗೆಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಅಂದ್ರೆ ತುಂಬಾ ದಿನ ನೋಡಿದ್ರೆ 20 ದಿನದಲ್ಲಿ 15 ದಿನ ನಮ್ಮ ಮಾರ್ಕೆಟ್ಸ್ ಫಾಲ್ ಆಗೇ ಇರುತ್ತೆ. ಇನ್ನ 2-3 ದಿನ ನಮ್ಮ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇರುತ್ತೆ. ಆದ್ರೆ 1 or 2 days ಮಾತ್ರನೇ ನಮ್ಮ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋದು. ಈಗ 15 days ಅಲ್ಲಿ ನಮ್ಮ ಮಾರ್ಕೆಟ್ಸ್ ಏನ್ ಫಾಲ್ ಆದ್ವೋ ಆ 2 days ಅಲ್ಲಿ ಕಂಪ್ಲೀಟ್ ಆಗಿ ರಿಕವರ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ತವೆ. ಈಗ ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇನ್ನ ತುಂಬಾನೇ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾರೂ SIPs ನ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಒಂದು ಲಾಸ್ಟ್ 10 year ಅಥವಾ 15 years 20 years ಡೇಟಾನ ತೆಗೆದು ನೋಡಿ. ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ತುಂಬಾನೇ ಬೆಟರ್ ರಿಟರ್ನ್ಸ್ ನ ಕೊಟ್ಟಿದ್ದಾವೆ. ಅದರಿಂದ ಯಾರೂ SIPs ನ ಸ್ಟಾಪ್ ಮಾಡಬೇಡಿ. ಜೊತೆಗೆ ನೀವೆಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ರೂ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಮತ್ತೆ ಒಂದ್ಸಲ ಈ ಇಮೇಜ್ ನ ನೋಡಿ. ಈಗ ಮೋದಿ ಅವರು 2014ರಲ್ಲಿ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ನಮ್ಮ ಮಾರ್ಕೆಟ್ಸ್ ಯಾವ ತರ ಪರ್ಫಾರ್ಮ್ ಮಾಡಿದಾವೆ ಇದುವರೆಗೂ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಿಫ್ಟಿ ಆದ್ರೆ 2014 ಇಂದ ಡಬಲ್ ಆಗಿದೆ. ಬ್ಯಾಂಕ್ ನಿಫ್ಟಿ ಮತ್ತೆ ಸ್ಮಾಲ್ ಕ್ಯಾಪ್ಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದ್ರೆ, ಮಿಡ್ ಕ್ಯಾಪ್ಸ್ ನೋಡಿ ನಿಯರ್ಲಿ 5 times ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಯಾವ್ಯಾವ ಕಂಪನೀಸ್ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗಿದೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ನಿಫ್ಟಿ 50ಯಲ್ಲಿ, ಬ್ಯಾಂಕ್ ನಿಫ್ಟಿಯಲ್ಲಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಪ್ರತಿ ಒಂದು ಸೆಗ್ಮೆಂಟ್ ಅಲ್ಲೂ ಕೂಡ ಎಷ್ಟು ಟೈಮ್ಸ್ ಗ್ರೋ ಆಗಿದೆ ಅಂತ ನೀವು ಇಲ್ಲೇ ನೋಡ್ಬೋದು. ಅದಾದ್ಮೇಲೆ ಸೆಕ್ಟಾರ್ ವೈಸ್ ಅಲ್ಲೂ ಕೂಡ ನೋಡ್ಬೋದು ಎಷ್ಟು ಟೈಮ್ಸ್ ಯಾವ್ಯಾವ ಇಂಡೆಕ್ಸ್ ಇನ್ಕ್ರೀಸ್ ಆಗಿದಾವೆ ಅಂತ. ಅದರಲ್ಲಿ ಹೈಯೆಸ್ಟ್ ಯಾವುದು ಅಂದ್ರೆ ಡಿಫೆನ್ಸ್ ಇಂಡೆಕ್ಸ್ ಏನೆ 5 times ಗ್ರೋ ಆಗಿದೆ. ಮತ್ತೆ ಇಂಡಿವಿಜುವಲ್ ಆಗಿ ಯಾವ್ಯಾವ ಕಂಪನೀಸ್ ಯಾವ್ಯಾವ ತರ ಗ್ರೋ ಆಗಿದಾವೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಮತ್ತೆ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ಸ್ ಆದ್ರೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಓವರ್ ನೈಟ್ ಅಲ್ಲಿ ಇರಾನ್ ಮತ್ತೆ US ಲೆಡ್ ಆಗಿ ಸ್ವಲ್ಪ ವಾರ್ ಟೆನ್ಷನ್ಸ್ ಎಲ್ಲ ಜಾಸ್ತಿ ಆಗಿದಾವೆ. ಅದರಿಂದನೂ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಒಪಿನಿಯನ್ನ ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಆದ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಮೆಟಾ ಜೊತೆ ಒಂದು ಪಾರ್ಟ್ನರ್ಶಿಪ್ ನ ಮಾಡ್ಕೊಂಡಿದ್ದಾರೆ. ಗುಜರಾತ್ ನ ಜಾಮ್ನಗರ್ ಅಲ್ಲಿ AI ಎನೇಬಲ್ಡ್ 168 megawatts ಡೇಟಾ ಸೆಂಟರ್ ನ ಸೆಟಪ್ ಮಾಡೋದಕ್ಕೋಸ್ಕರ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ ರೀಸೆಂಟ್ ಟೈಮಲ್ಲಿ ನೋಡಿದ್ರೇನೆ ಈ ಡೇಟಾ ಸೆಂಟರ್ಸ್ ರಿಲೇಟೆಡ್ ಆಗಿ ತುಂಬಾನೇ ಕಂಪನೀಸ್ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಡೇಟಾ ಸೆಂಟರ್ಸ್ ಎಕೋಸಿಸ್ಟಮ್ ಅಲ್ಲಿ ವರ್ಕ್ ಮಾಡೋ ಪ್ರತಿಯೊಂದು ಕಂಪನಿಗೂ ಇದರಿಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಈಗ ನಮ್ಮ ಮಾರ್ಕೆಟ್ ಅಲ್ಲೇನೆ ಈ ಡೇಟಾ ಸೆಂಟರ್ಸ್ ಥೀಮ್ ಅಲ್ಲಿ ತುಂಬಾನೇ ಕಂಪನೀಸ್ ಈಗಾಗಲೇ ರ್ಯಾಲಿ ಆಗಿದ್ದಾವೆ. ಎಕ್ಸಾಂಪಲ್, ಈಗ ಲಾರ್ಸನ್ ಅಂಡ್ ಟೂಬ್ರೋ ಈ L&T ಕಂಪನಿ ಈ ಡೇಟಾ ಸೆಂಟರ್ಸ್ ನ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತವೆ. ಅದರಿಂದ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದಾದ್ಮೇಲೆ ABB ಇಂಡಿಯಾ, ಇಟಾಚಿ ಎನರ್ಜಿ, ನೆಟ್ವೆಬ್ ಟೆಕ್ನಾಲಜೀಸ್, E2E ನೆಟ್ವರ್ಕ್ಸ್ ಮತ್ತೆ ಸ್ಟೆರ್ಲೈಟ್ ಟೆಕ್ನಾಲಜೀಸ್ ಲಾಸ್ಟ್ 1 year ಅಲ್ಲಿ ನೋಡಿದ್ರೆ ಈ ಕಂಪನಿ ಎಬೋವ್ 600% ರ್ಯಾಲಿ ಆಗಿದೆ. ಇದೇ ಕಾರಣದಿಂದಾನೆ ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲಿ ಇಂಡಿಯಾದಲ್ಲಿ ಈ ಡೇಟಾ ಸೆಂಟರ್ ಥೀಮ್ ಏನಿದೆ ಇನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದರಿಂದನೇ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಈ ಥೀಮ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದಾವೋ ಆ ಕಂಪನೀಸ್ ಎಲ್ಲ ರೀಸೆಂಟ್ ಆಗಿ ತುಂಬಾನೇ ರ್ಯಾಲಿ ಆಗಿದಾವೆ. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲೂ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ಬೋದು ಅಂತ.
ಫ್ರೆಂಡ್ಸ್, ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಏನೋ ಡೇಟಾ ಸೆಂಟರ್ನ ಸೆಟಪ್ ಮಾಡಿ ಮೆಟಾದವ್ರಿಗೆ ಕೊಡ್ತಾರೆ. ಇವಾಗ ಕೊಟ್ಟಾದ್ಮೇಲೆ ಆ ಡೇಟಾ ಸೆಂಟರ್ಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತಲ್ವಾ. ಅದಕ್ಕೋಸ್ಕರ ಮೆಟಾದವರು ಕ್ಲೀನ್ ಮ್ಯಾಕ್ಸ್ ಎನ್ವಿರೋ ಎನರ್ಜಿ ಸೊಲ್ಯೂಷನ್ಸ್ ಜೊತೆ ಪಾರ್ಟ್ನರ್ಶಿಪ್ ನ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಇವತ್ತು ಈ ಕಂಪನಿ ನಿಯರ್ಲಿ 15% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಈ ಪಾರ್ಟ್ನರ್ಶಿಪ್ ಅಲ್ಲಿ ಸುಮಾರು 900 ಮೆಗಾವಾಟ್ಸ್ ರಿನ್ಯೂವಬಲ್ ಎನರ್ಜಿನ ಸಪ್ಲೈ ಮಾಡಬೇಕು ಅಂತ. ಇದೊಂದು ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್. ಅದರಿಂದನೇ ಈ ಕಂಪನಿ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾನೇ ಬೇಜಾರಾಗಿದ್ದೀರಾ ಅಂತ ನನಗೂ ಗೊತ್ತಿದೆ. ಯಾಕಂದ್ರೆ ಲಾಸ್ಟ್ 2 ಇಯರ್ಸ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ಏನು ಬೆಟರ್ ಆಗಿ ಪರ್ಫಾರ್ಮ್ ಮಾಡಿಲ್ಲ ಈ ಎಮರ್ಜಿಂಗ್ ಮಾರ್ಕೆಟ್ಸ್ಗೆ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಆದ್ರೆ ಪ್ರೆಸೆಂಟ್ ಇವಾಗ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಯಾವ ಥೀಮ್ಸ್ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದ್ದಾವೆ ಅಂತ ನೋಡಿದ್ರೆ, ಒಂದು, ಈ ಡೇಟಾ ಸೆಂಟರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ಗೆ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ. ಅದಾದ್ಮೇಲೆ ಈ ಡಿಫೆನ್ಸ್ ಅಲ್ಲಿ ಕೇಪೆಕ್ಸ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದರಿಂದ ಡಿಫೆನ್ಸ್ ಕಂಪನೀಸ್ ಕೂಡ ಕಮಿಂಗ್ ಟೈಮಲ್ಲಿ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಮೂರನೇ ಥೀಮ್ ಬಂದು ರೀಸೆಂಟ್ ಆಗಿ ತುಂಬಾ ಸಲ ಮೆನ್ಷನ್ ಮಾಡಿದೆ, ಈ ಪವರ್ ಥೀಮ್ ಆದ್ರೆ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದ್ರಲ್ಲೂ ಈ ಪವರ್ ಎಕೋಸಿಸ್ಟಮ್ ಅಲ್ಲಿ ತುಂಬಾನೇ ಸೆಗ್ಮೆಂಟ್ಸ್ ಇದಾವೆ. ಎಕ್ಸಾಂಪಲ್, ಈಗ ಈ ಪವರ್ ಜನರೇಷನ್ ಕಂಪನೀಸ್ ಅಥವಾ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಆಗಲಿ, ಈ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಇದಾವೆ, ಈ EPC ಸರ್ವಿಸಸ್ ನ ಪ್ರೊವೈಡ್ ಮಾಡೋ ಕಂಪನೀಸ್ ಇದಾವೆ. ಈ ತರ ಹಲವಾರು ಸೆಗ್ಮೆಂಟ್ಸ್ ಇದಾವೆ. ಅದರಲ್ಲಿ ಯಾವ ಸೆಗ್ಮೆಂಟ್ ಕಮಿಂಗ್ ಟೈಮಲ್ಲಿ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಅಂದ್ರೆ, ಈ ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಅಲ್ಲಂತೂ ಸ್ವಲ್ಪ ಬೆಟರ್ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ ಜೆಫ್ರೀಸ್ ಅವರು ಕೂಡ ಒಂದ್ಸಲ ಮೆನ್ಷನ್ ಮಾಡಿದ್ರು ಇದರಲ್ಲಿ ಕೇಪೆಕ್ಸ್ ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ. ಅದಕ್ಕೋಸ್ಕರ ಈ ಸಿಮೆನ್ಸ್ ಎನರ್ಜಿ, ಇಟಾಚಿ ಎನರ್ಜಿ, ಈ ಕಂಪನೀಸ್ನೆಲ್ಲ ಕಮಿಂಗ್ ಟೈಮಲ್ಲಿ ಸ್ವಲ್ಪ ಫೋಕಸ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಜೆಫ್ರೀಸ್ ಅವರು ಅವ್ರ ಫೇವ್ರೆಟ್ ಸ್ಟಾಕ್ ಲಿಸ್ಟ್ ನ ಅಪ್ಡೇಟ್ ಮಾಡಿದ್ದಾರೆ. ಇದ್ರಲ್ಲಿ ನೋಡಿದ್ರೆ ನಿಯರ್ಲಿ 8 ಕಂಪನೀಸ್ ನ ಹೊಸದಾಗಿ ಆಡ್ ಮಾಡ್ಕೊಂತ ಇದ್ದಾರೆ. ಪ್ರೆಸೆಂಟ್ ಈಗ ಏನಕ್ಕೆ ಆಡ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ರೀಸೆಂಟ್ ಕ್ವಾರ್ಟರ್ಲಿ ನಂಬರ್ಸ್ ಎಲ್ಲ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗ್ತಾ ಇದಾವೆ. ಜೊತೆಗೆ ಈ ಪಿಯರ್ ಕಂಪ್ಯಾರಿಸನ್ ಅಲ್ಲಿ ಬೆಟರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಇದಾವೆ. ಮತ್ತೆ ಲಾಂಗ್ ಟರ್ಮ್ ಥೀಮ್ ಅಲ್ಲಿ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಈ 8 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಈ ಕಂಪನೀಸ್ ಯಾವುದು ಅಂತ ನೋಡಿದ್ರೆ, ಮೊದಲನೇದಾಗಿ ಈ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಆಕ್ಸಿಸ್ ಬ್ಯಾಂಕ್ ನ ಪಿಕ್ ಮಾಡಿದ್ದಾರೆ. ಅದಾದ್ಮೇಲೆ ಈ AI ಮತ್ತೆ IT ರಿಲೇಟೆಡ್ ಸರ್ವಿಸ್ ಅಲ್ಲಿ ನೋಡಿದ್ರೆ ಕೊಫೋರ್ಜ್ ನ ಪಿಕ್ ಮಾಡಿದ್ದಾರೆ. ಮತ್ತೆ ರಿನ್ಯೂವಬಲ್ ಎನರ್ಜಿ ಥೀಮ್ ಅಲ್ಲಿ ಪ್ರೀಮಿಯರ್ ಎನರ್ಜೀಸ್ ನ ಪಿಕ್ ಮಾಡಿದ್ದಾರೆ. ಮತ್ತೆ ಕನ್ಸ್ಯೂಮರ್ ಬ್ರಾಂಡ್ಸ್ ಅಲ್ಲಿ ಒನಾಸಾ ಕನ್ಸ್ಯೂಮರ್ಸ್ ನ ಪಿಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಒನಾಸಾ ಕನ್ಸ್ಯೂಮರ್ ಬಗ್ಗೆ ಕ್ವಾರ್ಟರ್ಲಿ ರಿಸಲ್ಟ್ ಟೈಮ್ ಅಲ್ಲೇನೆ ಮೆನ್ಷನ್ ಮಾಡಿದ್ದೆ. ಇವರಾದ್ರೆ ಒನ್ ಟೈಮ್ ಲಾಸಸ್ ನ ಪೋಸ್ಟ್ ಮಾಡ್ತಾ ಇದ್ದಿದ್ದ ಕಂಪನಿ ಈಗ ಪ್ರತಿ ಕ್ವಾರ್ಟರ್ಲೂ ತುಂಬಾನೇ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದಂತ. ಈಗ ಜೆಫ್ರೀಸ್ ಅವರು ಕೂಡ ಒನಾಸಾ ಕನ್ಸ್ಯೂಮರ್ ನ ಪಿಕ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಲಾಜಿಸ್ಟಿಕ್ಸ್ ರಿಲೇಟೆಡ್ ಆಗಿ ಅದಾನಿ ಪೋರ್ಟ್ಸ್ ನ ಪಿಕ್ ಮಾಡಿದ್ದಾರೆ. ಇದ್ರ ಜೊತೆಗೆ ಫೋರ್ಟಿಸ್ ಹೆಲ್ತ್ ಕೇರ್, ಗ್ರಾಸಿಮ್ ಇಂಡಸ್ಟ್ರೀಸ್ ಮತ್ತೆ ಪಾಲಿಕ್ಯಾಬ್ ಇಂಡಿಯಾ, ಈ ತರ 8 ಕಂಪನೀಸ್ ನ ಈಗ ಹೊಸದಾಗಿ ಪಿಕ್ ಮಾಡಿದ್ದಾರೆ. ನೋಡೋಣ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಗ್ರೋ ಆಗ್ಬೋದು ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾಳೆ ಮತ್ತೆ ಹೊಸ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.